ಇವತ್ತು ನಾನು 2 ಕೆಜಿ ಆಗೋಷ್ಟು ಮಟನ್ನ ಹೇಗೆ ಸಾಂಬಾರು ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟು ಒಂದು ಕುಕ್ಕರಲ್ಲಿ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಆ 2 ಕೆಜಿ ಮಟನ್ ಹಾಕಿದ್ದೀನಿ. ಮಟನ್ ಹಾಕಿ ಸ್ವಲ್ಪ ಉಪ್ಪು, ಖಾರದ ಪುಡಿ, ಕೊತ್ತಂಬರಿ ಕಾಳು ಪುಡಿ ಮತ್ತು ಮಟನ್ ಮಸಾಲ ಇದನ್ನೆಲ್ಲವನ್ನೂ ಹಾಕಿ ಎಣ್ಣೆಯಲ್ಲಿ ಒಂದು 5-10 ನಿಮಿಷ ತನಕ ಹಾಗೆ ಫ್ರೈ ಮಾಡಿದ್ದೀನಿ. ಈಗ ಮಸಾಲ ಪೌಡ್ರ್ ಕೂಡ ಹಾಕಿದ್ದೀನಿ. ಫ್ರೈ ಎಲ್ಲ ಆದಮೇಲೆ ಅದಕ್ಕೆ ಆಗೋಷ್ಟು ನೀರು ಹಾಕಿ ಈಗ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಈಗ ಒಂದು 5-6 ವಿಷಲ್ ಕೂಡ ಮಾಡ್ತೀನಿ. ಈಗ ಮಸಾಲೆಗೆ ಚಕ್ಕೆ, ಲವಂಗ, ಏಲಕ್ಕಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಒಂದು ಪೂರ್ತಿ ಕೊಬ್ಬರಿ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಮೆಂತ್ಯ, ಕೊತ್ತಂಬರಿ ಸೊಪ್ಪು, ಒಂದು 5-6 ಟೊಮೊಟೊ, ಒಂದು 5-6 ಈರುಳ್ಳಿ, ಹಾಗೆ ಮಸಾಲೆ ಪೌಡ್ರು ಬಂದು ಖಾರದ ಪುಡಿ, ಕೊತ್ತಂಬರಿ ಕಾಳು ಪುಡಿ, ಉಪ್ಪು ಮತ್ತು ಅರಿಶಿನ ಇದೆಲ್ಲ ಮಿಕ್ಸ್ ಮಾಡಿ ಒಂದು ಪೇಸ್ಟ್ ರುಬ್ಬಿದ್ದೀನಿ. ಈಗ ಕುಕ್ಕರ್ ಲಿಡ್ ಓಪನ್ ಮಾಡಿ ಆ ಸಾಂಬಾರಿಗೆ ರುಬ್ಬಿದಂಥ ಪೇಸ್ಟ್ನೆಲ್ಲ ಮಿಕ್ಸ್ ಮಾಡಿ ಒಂದು 15-20 ನಿಮಿಷ ಮತ್ತೆ ಬಾಯ್ಲ್ ಮಾಡ್ತೀನಿ. ಈಗ ಬಾಯ್ಲ್ ಮಾಡಿದರೆ ನಿಮಗೆ ಮಟನ್ ಸಾಂಬಾರು ರೆಡಿ.